ಇವತ್ತು ನಾನು ನಮ್ಮ ಏರ್ ಪ್ಲಾನೆಟ್ ಕಂಪನಿ ಥ್ರೂ ನಮ್ಮ ಕರ್ನಾಟಕ ಫಾರ್ಮರ್ಸನ್ನು ಇವತ್ತು ನಾವು ಒಂದು ಪ್ಲಾಟ್ ತೋರಿಸಿದ್ದೀವಿ. ಈ ಪ್ಲಾಟ್ ನಮ್ಮ ಕರ್ನಾಟಕ ರಾಜ್ನಲ್ಲಿ ಇದೆ. ಇವರು ನಮ್ಮ ಫಾರ್ಮರು ಪ್ರವೀಣ್ ಗದ್ದನ್ಗಿರಿ ಅವರು. ಒಂದು ಒಳ್ಳೆ ಫಾರ್ಮರು, ಒಂದು ಒಳ್ಳೆ ಸಕ್ಸಸ್ ಮ್ಯಾನ್ ಫಾರ್ಮರ್ ಇದ್ದಾರೆ. ಇವ್ರದ್ದು ಸುಮಾರು 80 to 100 ಎಕರ್ ಇವರು ಪ್ಲಾಂಟೇಶನ್ ನಾಟಿ ಮಾಡಿದ್ದಾರೆ. ಮತ್ತು ಟಿಲ್ 4 to 5 ಇಯರ್ದಿಂದ ಇವರು ಒಳ್ಳೆ ಕ್ರಾಪ್ನ ತೆಗಿತಿದ್ದಾರೆ. ಒಂದು ವಾರ ಹಿಂದೆ ಇವರು ತಮ್ಮ ಇನ್ನೊಂದು ಪ್ಲಾಟ್ ಕೊಟ್ಟಿದ್ದಾರೆ. ದಟ್ ಪ್ಲಾಟು 2400 ಪ್ಲಾಂಟ್ ಇತ್ತು ಅದರೊಳಗೆ. ಆ ಪ್ಲಾಟ್ನಲ್ಲಿ ಇವರು 40 to 40 lakh rupees ಅವರೇಜ್ ಒಂದು ಪೇಮೆಂಟ್ ಅಮೌಂಟ್ ಅದನ್ನು ತಗೊಂಡಿದ್ದಾರೆ. ನನಗೊಂದು ಸ್ವಲ್ಪ ಕನ್ನಡ ಸರಿ ಅಲ್ಲ, ಬಟ್ ಪ್ಲೀಸ್ ಮ್ಯಾನೇಜ್ ಮಾಡಿಕೊಡಿ. ಇವರು 145 kg ದಂಗೆ ಕಾಯಿ ತಂದು ಕೊಟ್ಟಿದ್ದಾರೆ. ಬಿಫೋರ್ ಒಂದು ವಾರ ಹಿಂದೆ ಇದು ತೆಗೆದಿದ್ದು. ಇವ್ರದ್ದು ಇನ್ನೊಂದು ಪ್ಲಾಟ್ ಇದೆ. ಈ ಪ್ಲಾಟು ನೀವು ನೋಡ್ಬೋದು. ಸ್ವಲ್ಪ ನಾನು ಈ ಪ್ಲಾಟ್ನಲ್ಲಿ ಇದು ಲೊಕೇಶನ್ ಹೇಳಂಗಿಲ್ಲ, ಯಾಕಂದ್ರೆ ಪಾಪ ಇವ್ರಿಗೆ ಇವ್ರ ಫೋನ್ ನಂಬರ್ ಅವು ಏನೂ ಹಾಕಂಗಿಲ್ಲ, ಯಾಕಂದ್ರೆ ಪಾಪ ಇವ್ರಿಗೆ ಡಿಸ್ಟರ್ಬ್ ಆಗಬಾರ್ದು. ದಟ್ಸ್ ವೈ ಈ ಪ್ಲಾಟ್ ಇವರು ಡಿಫೋಲೇಷನ್ ತಗೊಂಡು ಹೋಗಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಪ್ಲಾಂಟ್ನಲ್ಲಿ 100% ಲೀವ್ಸ್ ಇದೆ. ಪ್ಲಾಂಟ್ ರೆಡಿಯಾಗಿದೆ. ಇದು 2 year ಪ್ಲಾಂಟು. ಆ ಕಡೆ ನೋಡ್ಬೋದು, ಅದು ಐ ಥಿಂಕ್ 5ನೇ 6ನೇ ಬೆಳೆ ಪ್ಲಾಂಟೇಶನ್ ಆ ಕ್ರಾಪು. ಇದು ಸುಮಾರು ಒಂದು 20 ಎಕರೆ ಪ್ಲಾಟ್ ಇದ್ದಾವೆ. ಇದು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಈ ಪ್ಲಾಟು ಇವ್ರದ್ದು ಈ ಜಾಗದಲ್ಲಿ 20 ಎಕರೆ ಇದೆ. ನಾನು ನಮ್ಮ ರೈತರ ಬಾಂಧವರು ಹೇಳ್ತೀನಿ, ನಮ್ಮ ರೈತರು ಬಂದವರು ಇದ್ರಲ್ಲಿ ಮಾಡ್ತಾರೆ. ಇದ್ರಲ್ಲಿ ಮಾಡೋ ಅಂದಾಗ ನಮ್ಮ ರೈತರ ಬಾಂಧವರು ಏನು ಮಾಡ್ತಾರೆ ಅಂದ್ರೆ ಪ್ಲಾಂಟ್ ಚೆಕ್ ಮಾಡಂಗಿಲ್ಲ, ಇದ್ರಲ್ಲಿ ಚೆಕ್ ಮಾಡಂಗಿಲ್ಲ. ಕೆಲವೊಬ್ರು 1 ml ಹೊಡಿತಾರೆ, ಕೆಲವೊಬ್ರು 1.5 ml ಹೊಡಿತಾರೆ, ಕೆಲವೊಬ್ರು 2 ml ಹೊಡಿತಾರೆ. ಕಡಿಮೆ ಆದ್ರೆ ತಾಪ್ಲೆ ಸರಿ ಉದರಂಗಿಲ್ಲ, ಹೆಚ್ಚಾದ್ರೆ ಕಡ್ಡಿ ಬನ್ ಆಗತ್ತೆ. ಈ ವಿಷಯನ ನಮ್ಮ ಫಾರ್ಮರ್ ಅರ್ಥ ಮಾಡಕ್ ತಯಾರಿಲ್ಲ. ಇದು ನಮ್ದು ಫಾರ್ಮರ್ದು ಮೇಜರ್ ವಿಷಯ ಆಗಿತ್ತೆ. ಇವತ್ತು ಈ ಏರ್ ಪ್ಲಾನೆಟ್ ಚಾಲೆಂಜ್ ಫರ್ಟಿಲೈಸರ್ ಕಂಪನಿ ಇದರದಿಂದ ನಾವೊಂದು ಕರೆಕ್ಟ್ ವೇನ ರೈತರನ್ನ ಹೇಳ್ಬೇಕಂತ ವಿಚಾರ ಮಾಡೀವಿ. ನೀವು ಇದ್ರಲ್ಲಿ ಮಾಡೋ ಮುಂಚೆ ನೀವು ಪ್ಲಾಟನ್ನು ಏನು ಮಾಡಿ, ಎಲ್ಲಕ್ಕಿಂತ ಫಸ್ಟ್ ಪ್ಲಾಟನ್ನು ವಾಶ್ ಮಾಡಿ. ಯಾಕಂತೆ ಅಂದ್ರೆ ನೀವೇನು ಇದ್ರಲ್ಲಿ ಸ್ಪ್ರೇ ಮಾಡುತ್ತೀರಿ, ಗಿಡಕ್ಕೆ ಎಲ್ಲಿ ಚಿಪ್ಪಾನ ಇಲ್ಲ ಅಲ್ಲಿ ಹತ್ಕೋತೈತಿ, ಎಲ್ಲಿ ಐತಿ ಅಲ್ಲಿ ಪ್ಲಾಂಟಿಗೆ ಇದ್ರಲ್ಲಿ ತೊಗೊಳಂಗಿಲ್ಲ, ಅದು ಜರದ್ ಹೋಗುತ್ತೆ. ಅದಕ್ಕೋಸ್ಕರ ಎಲ್ಲ ಫಾರ್ಮರ್ನ ಇತರ ಮಾಡೋಕ್ಕಿಂತ ಮುಂಚೆ ಈ ಪ್ಲಾಂಟನ್ನ 10 ml ಹೈಡ್ರೋಜನ್ ಪೆರಾಕ್ಸೈಡ್ ಪರ್ ಲೀಟರ್ ಆಫ್ ವಾಟರ್ನಲ್ಲಿ ಸ್ಪ್ರೇ ಮಾಡಿ. ಹೈಡ್ರೋಜನ್ ಪೆರಾಕ್ಸೈಡ್ ಇಂದು ನಿಮ್ಮ ಪ್ಲಾಂಟ್ ಎಲ್ಲ ಸ್ವಚ್ಛ ಆಗುತ್ತೆ. ಪ್ಲಸ್ ನಿಮ್ಮ ಪ್ಲಾಂಟ್ ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ಒನ್ ಟೈಪ್ ಆಫ್ ಆಂಟಿಬ್ಯಾಕ್ಟೀರಿಯಲ್ ಲಿಕ್ವಿಡ್ ಇದೆ. ಅದು ಆಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ಅದರಿಂದ ನಿಮ್ಮ ಪ್ಲಾಂಟ್ನಲ್ಲಿ ಬ್ಯಾಕ್ಟೀರಿಯಲ್ ಲೈಟ್ ಇವು ಏನೇ ಇದ್ರೆ ಅಂದ್ರೆ ಅದಕ್ಕೂ ಒಂದು ಸ್ವಲ್ಪ ತೊಳೆಯಕ್ಕೆ ಅದಕ್ಕೆ ಅದು ಸಾಧನೆ ಮಾಡ್ತೈತಿ. ಸೆಕೆಂಡು ಇದ್ರಲ್ಲಿ ಹೆಂಗೆ ತೋರಿ ಅಂದ್ರೆ 3 ಪ್ಲಾಂಟ್ ನಿಮ್ಮ ಪ್ಲಾಂಟ್ನಲ್ಲಿ ಈ ಥರ ಮಾಡೋಕ್ಕಿಂತ ಮುಂಚೆ 3 ಪ್ಲಾಂಟ್ನಾಗ ಒಂದು ಪ್ಲಾಂಟಿಗೆ per ml of 1 ml per liter of water plus monopotassium phosphate 0.52 ಗ್ರಾಮ್ ಹಾಕಿ ಒಂದು ಪ್ಲಾಂಟ್ ಸ್ಪ್ರೇ ಮಾಡಿ. ಸೆಕೆಂಡ್ ಪ್ಲಾಂಟ್ per ml 1.5 ml per liter of water plus monopotassium phosphate 5 ಗ್ರಾಮ್ ಹಾಕಿ ಸೆಕೆಂಡ್ ಪ್ಲಾಂಟ್ ಸ್ಪ್ರೇ ಮಾಡಿ. ಮತ್ತು ಥರ್ಡ್ ಪ್ಲಾಂಟು 2 ml ಇಥ್ರೈಲ್ ಪ್ಲಸ್ ಮೊನೊಪೊಟ್ಯಾಷಿಯಂ ಫಾಸ್ಫೇಟು 5 ಗ್ರಾಮ್ ಹಾಕಿ ಸ್ಪ್ರೇ ಮಾಡಿ. ಇದರದಿಂದ ನಿಮಗೆ ಅರ್ಥ ಆಗತ್ತೆ, ಏನಾಗ್ತಾ ಆಗತ್ತೆ. ನಾ ಇದಕ್ಕೆ ಯಾಕೆ ಹೇಳತ್ತೀನಿ ಅಂದ್ರೆ ಈ ಪ್ಲಾಟ್ ಈ ಗಿಡದಲ್ಲಿ ನೋಡ್ಬೇಕು ನಾವು 80 to 100% ಈಗ ಲೀವ್ಸ್ ಇದೆ. ಇವತ್ತಿನ ಡೇಟು 30 June 2024. ಈ ಪ್ಲಾಟ್ ಈಗ ಡಿಫೋಲೇಷನ್ಗೆ ತಗೋಬೇಕಾದ್ರೆ ರೆಡಿ ಮಾಡ್ತಾ ಇದ್ದಾರೆ. ಈಗ ಈ ಪ್ರಕಾರ ನೀವು ಇದನ್ನ ಮಾಡ್ಕೊಂಡು ನೀವು ಒಂದು 3 to 4 days ಗ್ಯಾಪ್ ಇಟ್ಕೊಂಡು ನೀವು ಪ್ಲಾಟ್ನಲ್ಲಿ ಚೆಕ್ ಮಾಡಿ. ಅಕ್ಯುರೇಟ್ ಪ್ಲಾಟು ಅಂದ್ರೆ ಇದ್ರಲ್ಲಿ ಹೆಂಗೆ ಆಗ್ಬೇಕಂದ್ರೆ ಪ್ಲಾಟ್ನಲ್ಲಿ ಒಂದು 2 to 3% ಲೀವ್ಸ್ ಉಳಿಬೇಕು. 2 to 3% ಲೀವ್ಸ್ ಉಳಿಬೇಕು. ಮತ್ತು ಪ್ಲಾಟ್ನಲ್ಲಿ ಹೆಚ್ಚಿಗೆ ಲೀವ್ಸ್ ಉಳಿಬಾರ್ದು. 40%, 30%, 20% ಹಿಂಗೆ ಲೀವ್ಸು ಉಳಿಬಾರ್ದು. ಒಂದು 5% ಅಲ್ಲಿಗೊಂದು ಲೀವ್ಸ್ ಉಳಿದ್ರು ಒಳ್ಳೇದು. ಯಾಕಂದ್ರೆ ಅದು ಏನು ತೋರಿಸ್ತೈತೆ ಅಂದ್ರೆ ಕರೆಕ್ಟ್ ಇದ್ರಲ್ಲಾಗಿತ್ತು, ಕಡ್ಡಿ ಬನ್ನಾಗಿಲ್ಲ. ಗಿಡ ಇದ್ರಲ್ಲಿ ಪೂರಾ ಬರಲಾಗಿನೂ ನಿಂದಿರಬಾರ್ದು. ಪೂರಾ ಬರ್ಲಾಯ್ತು ಅಂದ್ರೆ ಒಂದೊಂದು ಟೈಮ್ದಾಗ ಏನಾಗುತ್ತೆ ಅಂದ್ರೆ ಕಡ್ಡಿನೂ ಬರ್ನ್ ಆಗೋ ಚಾನ್ಸಸ್ ಇರ್ತಾವೆ. ನಿಮ್ಮ ಕಡ್ಡಿ ಬರ್ನ್ ಆಯ್ತು ಅಂದ್ರೆ ನೀವು ಏನು ರೆಸ್ಪಿರೇಟ್ನಾಗ ಕೆಲಸ ಮಾಡಿರಿ 5-6 ತಿಂಗಳು, ಅದೆಲ್ಲ ನಿಮ್ದು ನ್ಯೂಟ್ರಿಷನ್ ವೇಸ್ಟ್ ಆಗುತ್ತೆ. ಹಿಂದಿಗಡೆ ನಿಮ್ಮ ಪ್ಲಾಟ್ನಲ್ಲಿ ಚಿಗರ್ ಬರುತ್ತೆ, ಹೂವಿನ ಸಂಖ್ಯೆ ಕಡಿಮೆ ಆಗುತ್ತೆ. ಬಿಕಾಸ್ ಇಥ್ರೈಲ್ ಇದು ಇಥೈಲ್ ಏನಿದೆ ಇದು ಒಂದು ಟೈಪ್ ಆಫ್ ಹಾರ್ಮೋನ್ ಇದೆ. ಅದು ಇಥೈಲ್ ಹಾರ್ಮೋನ್ ಇದೆ. ಹಾರ್ಮೋನ್ಸನ್ನು ನಾವು ಎಷ್ಟು ಕಡಿಮೆ ಬೆಳೆಸ್ತೀವಿ ಅಷ್ಟು ಪ್ಲಾಂಟನ್ನು ಒಳ್ಳೇದು. ಇದು ಇಥೈಲ್ ಏನೈತಿ, ಇದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಕ್ಯಾಟಗರಿಗಳು ಒಳಗೆ ಬರುತ್ತೆ. ಅದಕ್ಕೋಸ್ಕರ ಅದು ಯೂಸ್ಫುಲ್ ಇದೆ, ಅದು ಹಾರ್ಮ್ಫುಲ್ ಇದೆ. ದಟ್ಸ್ ವೈ ನಾವು ಎಷ್ಟು ಕಡಿಮೆ ಯೂಸ್ ಮಾಡ್ತೀವಿ ಅಷ್ಟು ಒಳ್ಳೇದಿದೆ. ಧನ್ಯವಾದ.